ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಲ್ಯಾಣ ಕರ್ನಾಟಕದಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. ಸೊ ಕರ್ನಾಟಕದಲ್ಲಿ ಏನು ಕಲ್ಯಾಣ ಕರ್ನಾಟಕ, ನಮ್ಮ ಹೈದರಾಬಾದ್ ಕರ್ನಾಟಕ ರೀಜನ್ ಇದೆ, ಆ ಒಂದು ಜಾಗದಲ್ಲಿ SDA, FDA ಹುದ್ದೆಗಳು ಕರೆದಿದ್ದಾರೆ. ಆ, ಹಲವಾರು ಡಿಪಾರ್ಟ್ಮೆಂಟ್ಸ್ಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದನ್ನ ನಿಮ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ, ಕಲ್ಯಾಣ ಕರ್ನಾಟಕ KEA ರಿಕ್ರೂಟ್ಮೆಂಟ್ 2025, ಓಕೆನಾ. ಸೊ ಇದ್ರದ್ದು ಪೋಸ್ಟ್ ಯಾವುದು, ಎಲಿಜಿಬಿಲಿಟಿ ಏನು, ಫೀಸ್ ಎಷ್ಟು, ಎಕ್ಸಾಮ್ ಡೀಟೇಲ್ಸ್, ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನೀವು ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ. ಸೊ ಇದೆಲ್ಲ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. KEA ಕರೆದಿರುವಂತದ್ದು. ಸೊ 371J ಏನಿದೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ಸೊ ಅಲ್ಲಿ 321 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಸೊ 321 ವೇಕೆನ್ಸಿಗಳಿದಾವೆ, ಅದನ್ನ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ. ಸೊ ನಮ್ಮ BDA ದಲ್ಲಿರ್ಬೋದು, KSDL, RGUHS, KKRTC, DTE, ಹಲವಾರು ಡಿಪಾರ್ಟ್ಮೆಂಟ್ ಗಳಲ್ಲಿ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ 10 ನವೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. 10 ನವೆಂಬರ್ ಒಳಗಡೆ ನೀವು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಿರ್ಬೇಕಾಗಿರುತ್ತೆ. ನೋಡಿ, BDA ದಲ್ಲಿ FDA, ಕೋರ್ಟ್ ಕ್ಲರ್ಕ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿ ಕರೆದಿದ್ದಾರೆ, ಮತ್ತೆ BDA ದಲ್ಲಿ SDA ಕರೆದಿದ್ದಾರೆ. ಸೊ ಟೋಟಲ್ BDA ದಲ್ಲಿ 7 ಪೋಸ್ಟ್ ಇದಾವೆ. KSDL ಅಲ್ಲಿ ಜೂನಿಯರ್ ಆಫೀಸರ್ ಮಾರ್ಕೆಟಿಂಗ್ ಗೆ, ಸೇಲ್ಸ್ ರೆಪ್ರೆಸೆಂಟೇಟಿವ್ ಮತ್ತೆ ಆಪರೇಟರ್ ಸೆಮಿ ಸ್ಕಿಲ್ಡ್, ಟೋಟಲ್ 14 ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಇದರಲ್ಲಿ RGUHS ಅಲ್ಲಿ ಜೂನಿಯರ್ ಪ್ರೋಗ್ರಾಮರ್, ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ 4 ಹುದ್ದೆಗಳಿದಾವೆ. ಅದ ನಂತರ KKRTC ಅಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತೆ ಕಂಡಕ್ಟರ್ ನಿರ್ವಾಹಕ ಹುದ್ದೆ. ಸೊ 253 ಹುದ್ದೆಗಳಿದಾವೆ ಸ್ನೇಹಿತರೆ ಇದರಲ್ಲಿ. ಮತ್ತೆ DTE ದಲ್ಲಿ SDA, FDA ಇದೆ, 43 ಹುದ್ದೆಗಳಿದಾವೆ ಸ್ನೇಹಿತರೆ. ಸೊ 321 ಹುದ್ದೆಗಳಿದಾವೆ ಸ್ನೇಹಿತರೆ ಇದರಲ್ಲಿ. ಇದೊಂದು ಪೋಸ್ಟ್ ಡೀಟೇಲ್ಸ್ ಆಯ್ತು. ಅದ ನಂತರ ಎಲಿಜಿಬಿಲಿಟಿ ಮತ್ತೆ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಏನೆಲ್ಲ ಓದ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಇಲ್ಲಿದೆ ನೋಡಿ ಸ್ನೇಹಿತರೆ. FDA, ಕೋರ್ಟ್ ಕ್ಲರ್ಕ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಗೆ ಯಾವುದೇ ಡಿಗ್ರಿ ಆಗಿದ್ರು ಓಕೆ ಅಂತ ಹುಡ್ಕೊಂಡಿದ್ದಾರೆ. ಮತ್ತೆ SDA ಆಗಿದ್ರೆ 10+2 ಅಥವಾ PUC ಅಥವಾ ಡಿಪ್ಲೊಮಾ ಮಾಡ್ಕೊಂಡಿರ್ಬೇಕು, ಓಕೆನಾ. ಡಿಪ್ಲೊಮಾ ಅಥವಾ PUC ಮಾಡ್ಕೊಂಡಿರ್ಬೇಕಾಗಿರುತ್ತೆ ಸ್ನೇಹಿತರೆ SDA ಗೆ, ಓಕೆನಾ. ಸೊ ಜೂನಿಯರ್ ಆಫೀಸರ್ ಮಾರ್ಕೆಟಿಂಗ್ ಗೆ ಡಿಗ್ರಿ ಪ್ಲಸ್ PG ಡಿಗ್ರಿ ಅಥವಾ MBA ಇನ್ ಮಾರ್ಕೆಟಿಂಗ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೇಲ್ಸ್ ರೆಪ್ರೆಸೆಂಟೇಟಿವ್ ಗೆ ಎನಿ ಡಿಗ್ರಿ, ಮತ್ತೆ ಆಪರೇಟರ್ ಸೆಮಿ ಸ್ಕಿಲ್ಡ್ ಗೆ SLC ಮತ್ತೆ ITI ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಮತ್ತೆ ಜೂನಿಯರ್ ಪ್ರೋಗ್ರಾಮರ್ ಗೆ BE BTech, CS ಎಲೆಕ್ಟ್ರಾನಿಕ್ಸ್ ಅಥವಾ MCA ಮಾಡಿರ್ಬೇಕು, ಓಕೆನಾ. ಸೊ ಜೂನಿಯರ್ ಪ್ರೋಗ್ರಾಮಿಂಗ್ ಗೆ BE BTech ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅದ ನಂತರ ಅಸಿಸ್ಟೆಂಟ್, ಜೂನಿಯರ್ ಅಸಿಸ್ಟೆಂಟ್ ಗೆ 10th ಡಿಗ್ರಿ PUC ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಅದ ನಂತರ ಅಸಿಸ್ಟೆಂಟ್ ಅಕೌಂಟೆಂಟ್ ಗೆ BCom ಮಾಡಿರ್ಬೇಕಾಗಿರುತ್ತೆ ಮತ್ತು ಕಂಪ್ಯೂಟರ್ ನಾಲೆಜ್ ಗೊತ್ತಿರಬೇಕು, ಓಕೆನಾ. ಅದ ನಂತರ ಕಂಡಕ್ಟರ್ ಗೆ PUC ಆಗಿರ್ಬೇಕು ಪ್ಲಸ್ ಕಂಡಕ್ಟರ್ ಲೈಸೆನ್ಸ್ ಇರಬೇಕು. ಬ್ಯಾಡ್ಜ್ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಇರಬೇಕು, 150 ಸೆಂಟಿಮೀಟರ್ ಮಿನಿಮಮ್ ಇರಬೇಕಾಗಿರುತ್ತೆ. DTE, SDA, FDA ಗೆ ಸೇಮ್ ಡಿಗ್ರಿ PUC ಆಗಿರ್ಬೇಕು ಸ್ನೇಹಿತರೆ. ಮತ್ತೆ ಎಲ್ಲರಿಗೂ ಕೂಡ ಅಡಿಷನಲಿ ಯಾರ್ಯಾರಿಗೆ ಕಂಪ್ಯೂಟರ್ ನಾಲೆಜ್ ಅಂತ ಇದೆ ಅದಿರ್ಬೇಕು. ಮತ್ತೆ ಕನ್ನಡ ಪ್ರಾವಿಷನ್ಸಿ ಇರ್ಬೇಕಾಗಿರುತ್ತೆ, ಕನ್ನಡ ಲ್ಯಾಂಗ್ವೇಜ್ ಪ್ರಾವಿಷನ್ಸಿ ಇರಬೇಕು. ಅಂದ್ರೆ ಕನ್ನಡ ಓದೋಕೆ, ಬರೆಯೋಕೆ, ಮಾತಾಡೋದಕ್ಕೆ ಬರ್ಬೇಕಾಗಿರುತ್ತೆ. ಸೊ ಇಂತಹ ಅಭ್ಯರ್ಥಿಗಳು ಎಲ್ಲರೂ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ ಮಿನಿಮಮ್ 18ರಿಂದ ಹಿಡಿದು 40 ವರ್ಷದವರೆಗೂ ಇದೆ. 2A 2B 3A 3B ಅವರಿಗೆ. ಜನರಲ್ ಗೆ 38 ವರ್ಷ, SC ST ಗೆ 43 ವರ್ಷದವರೆಗೂ ಇದೆ ಸ್ನೇಹಿತರೆ, ಓಕೆ. ಸೊ ಏಜ್ ರಿಲ್ಯಾಕ್ಸೇಷನ್ಸ್ ಈಗಾಗಲೇ ಕೊಟ್ಟಿದ್ದಾರೆ ಸ್ನೇಹಿತರೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದ ನಂತರ ನಿಮ್ಗೆ ಡಿಪಾರ್ಟ್ಮೆಂಟ್ ವೈಸ್ ಪೇ ಸ್ಕೇಲ್ ನೋಡೋದಾದ್ರೆ ನಿಮ್ಗೆ BDA, FDA ಗೆ 44,000ದಿಂದ 83, SDA ಗೆ 34,000ದಿಂದ 67, ಜೂನಿಯರ್ ಆಫೀಸರ್ ಮಾರ್ಕೆಟಿಂಗ್ ಗೆ 61,000ದಿಂದ 1,12,000 ಇದೆ. ಸೇಲ್ಸ್ ರೆಪ್ರೆಸೆಂಟೇಟಿವ್ ಆದ್ರೆ 33,000ದಿಂದ 57,000ವರೆಗೂ ಇದೆ. ಆಪರೇಟರ್ ಗೆ 31,000ದಿಂದ 47,000, ಜೂನಿಯರ್ ಪ್ರೋಗ್ರಾಮರ್ ಗೆ 43,000ದಿಂದ 83,000, ಅಸಿಸ್ಟೆಂಟ್ ಗೆ 37,000ದಿಂದ 70, ಜೂನಿಯರ್ ಅಸಿಸ್ಟೆಂಟ್ ಗೆ 21ರಿಂದ 42, ಅಸಿಸ್ಟೆಂಟ್ ಅಕೌಂಟೆಂಟ್ ಗೆ 23ರಿಂದ 42, ಕಂಡಕ್ಟರ್ ಗೆ 18ರಿಂದ 25 ಇದೆ ಸ್ನೇಹಿತರೆ, ಓಕೆನಾ. ಸೊ ಈ ರೀತಿ ಇದೆ ಫುಲ್ಲು
ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೋದಾಗಿರುತ್ತೆ. ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಹೇಳೋದಾದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ ಏನು ಅಪ್ಲಿಕೇಶನ್ ಫೀ ಒಂದು ಹೇಳ್ಬಿಡ್ತೀನಿ. ಸೊ ಅಪ್ಲಿಕೇಶನ್ ಫೀ ಬಂದು ಜನರಲ್ OBC 2A 2B 3A 3B ಅವರಿಗೆ 750 ರೂಪಾಯಿ ಇದೆ. SC ST ಕ್ಯಾಟಗರಿ 1 XRS ಮ್ಯಾನು ಮತ್ತೆ ಟ್ರಾನ್ಸ್ಜೆಂಡರ್ಗೆ 500 ರೂಪಾಯಿ ಇದೆ. PWDಗೆ 250 ರೂಪಾಯಿ ಇದೆ ಸ್ನೇಹಿತರೆ. ಓಕೆನಾ. ಸೊ ಅಡಿಷನಲ್ ಪೋಸ್ಟ್ ನೀವೇನಾದ್ರೂ ಎಕ್ಸ್ಟ್ರಾ ಪೋಸ್ಟ್ ಗಳನ್ನ ಅಪ್ಲೈ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ಸೊ 100 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ ಪರ್ ಪೋಸ್ಟ್ಗೆ. ಅಂದ್ರೆ ಇವಾಗ ನೀವು SDA ಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಅದ್ರ ಜೊತೆಗೆ FDA ಗೂ ಅಪ್ಲೈ ಮಾಡ್ತಾ ಇದ್ದೀರಾ, ಅದ ನಂತರ ಜೂನಿಯರ್ ಪ್ರೋಗ್ರಾಮಿಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 200 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅವಾಗ ನಿಮಗೆ. ಸೊ 3 ಪೋಸ್ಟ್ಗೆ ಏನು ಈ ಒಂದು 500 ರೂಪಾಯಿ ಇದೆ, SC ST ಅಂತ ಇಟ್ಕೊಂಡ್ರೆ 500 ರೂಪಾಯಿ ಇದೆ ಪ್ಲಸ್ 200 ರೂಪಾಯಿ. ಸೊ 3 ಪೋಸ್ಟ್ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಅದ ನಂತರ ನೀವು ಎಕ್ಸಾಮ್ ಡೀಟೇಲ್ಸ್ ನೋಡೋದಾದ್ರೆ ಕಾಮನ್ ಎಕ್ಸಾಮ್ ಇರುತ್ತೆ, ಫಸ್ಟ್ OMR ಎಕ್ಸಾಮ್ ಇರುತ್ತೆ. OMR ಶೀಟ್ ಅಲ್ಲಿ ನೀವು ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಓಕೆನಾ. ಸೊ 4 ಆಪ್ಷನ್ ಇರುತ್ತೆ, ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರೋಂಥದ್ದನ್ನ ಟಿಕ್ ಮಾಡ್ಬೇಕಾಗಿರುತ್ತೆ. ಏನೇನು ನೀವು ಓದ್ಕೊಂಡಿರ್ಬೇಕು ಅಂತ ಹೇಳೋದಾದ್ರೆ ಜನರಲ್ ಸ್ಟಡೀಸ್, ಕನ್ನಡ ಅಂಡ್ ಇಂಗ್ಲಿಷ್ ಮತ್ತೆ ಕಂಪ್ಯೂಟರ್ ನಾಲೆಜ್ ಇರಬೇಕಾಗಿರುತ್ತೆ. ಇದಿಷ್ಟು ನೀವು ಓದ್ಕೊಂಡು ಮತ್ತು ಸಬ್ಜೆಕ್ಟ್ ಸ್ಪೆಸಿಫಿಕ್ ನೀವು ಯಾವ ಸಬ್ಜೆಕ್ಟ್ಗೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ ಒಂದು ಪೋಸ್ಟಿನ ಡಿಪೆಂಡೆಂಟ್ ಸಬ್ಜೆಕ್ಟ್ಗೆ ನೀವು ಓದಿರ್ಬೇಕಾಗಿರುತ್ತೆ. ಅದ್ರದ್ದು ಬಗ್ಗೆ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಮತ್ತೆ ನೆಗೆಟಿವ್ ಮಾರ್ಕಿಂಗ್ ಇದೆ ಸ್ನೇಹಿತರೆ 1/4 ಅಂತ. ಸೊ ನಿಮ್ಗೆ ಏನಾದ್ರೂ 4 ರಾಂಗ್ ಆನ್ಸರ್ ಆಯ್ತು ಅಂದ್ರೆ ನಿಮಗೆ 1 ಮಾರ್ಕ್ಸ್ ಕಟ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇದೆ. ಅದ ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್, ವೇಟ್ ಇದೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಅದ ನಂತರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಅದ ನಂತರ ಫೈನಲ್ ಮೆರಿಟ್ ಲಿಸ್ಟ್ ಇರುತ್ತೆ ಸ್ನೇಹಿತರೆ. ಸೊ ಫೈನಲ್ ಮೆರಿಟ್ ಲಿಸ್ಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾವ ರೀತಿ ಮಾಡಿದ್ದೀರಾ ಅನ್ನೋದನ್ನ ನೋಡ್ಕೊಂಡು ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಎಷ್ಟಿದೆ ಅಂತ ನೋಡ್ಕೊಂಡು ಅವರು ನಿಮ್ಗೆ ಫೈನಲ್ ಲಿಸ್ಟ್ ಬಿಡ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದು ನಿಮಗೆ 10ನೇ ತಾರೀಕು ನವೆಂಬರ್ 2025 4 ಗಂಟೆ ಆಗಿರುತ್ತೆ. ಸೊ ಲಾಸ್ಟ್ ಡೇಟ್ ಫೀ ಪೇ ಮಾಡೋದಕ್ಕೆ 11ನೇ ತಾರೀಕು ನವೆಂಬರ್ 2025 ಲಾಸ್ಟ್ ಫೀ ಪೇ ಮಾಡೋದಕ್ಕೆ. ಓಕೆ. ಸೊ ಎಕ್ಸಾಮ್ ಸೆಂಟರ್ಸ್ ಬಂದು ನಿಮಗೆ ಕರ್ನಾಟಕದಲ್ಲಿ ಬೆಂಗಳೂರು, ಮೈಸೂರು, ಬೆಳಗಾವಿ, ಧಾರವಾಡ, ವಿಜಯಪುರ, ಕಲಬುರಗಿ ಅಂತ ಜಿಲ್ಲೆಯಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ನಿಮ್ಗೆ ಏನಾದ್ರು ಇಂಪಾರ್ಟೆಂಟ್ ಲಿಂಕ್ಸ್ ನೋಡೋದಾದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಸೊ ಈ ಒಂದು ನೋಟಿಫಿಕೇಶನ್ ಓಪನ್ ಆಗುತ್ತೆ ಸ್ನೇಹಿತರೆ. ಈ ನೋಟಿಫಿಕೇಶನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಏನ್ ತಿಳಿಸ್ಕೊಟ್ಟಿದ್ದೆ ಪ್ರತಿ ಒಂದು ಇದೆ ಸ್ನೇಹಿತರೆ. ಸೊ ಯಾರೆಲ್ಲ ಈಗ ನೋಡಿದ್ರಿ ಅವರು ಕನ್ನಡದಲ್ಲಿ ಇರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ನೋಡಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಿಗಳ ವಿಶ್ವವಿದ್ಯಾಲಯ, ಕರ್ನಾಟಕ ಕಲ್ಯಾಣ ರಸ್ತೆ ಸಾರಿಗೆ ನಿಗಮ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ. ಸೊ ಇಷ್ಟು ಕರೆದಿದ್ದಾರೆ. ಸೊ ಈಗಾಗಲೇ ತಿಳಿಸಿದ ಹಾಗೆ ನಿಮಗೆ ಜೂನಿಯರ್ ಪ್ರೋಗ್ರಾಮರ್, ಸಹಾಯಕ, ಕಿರಿಯ ಸಹಾಯಕ, SDA, FDA, ಕಿರಿಯ ಅಧಿಕಾರಿ, ಮಾರಾಟ ಪ್ರತಿನಿಧಿ, ಆಪರೇಟರ್, ಸಹಾಯಕ ಲೆಕ್ಕಿಕ, ನಿರ್ವಾಹಕ, ಈ ರೀತಿ ಹಲವಾರು ಪೋಸ್ಟ್ಗಳಿದಾವೆ. ಏನು ಎಲ್ಲದನ್ನೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಅದೇ ಇರೋದು ಸ್ನೇಹಿತರೆ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಫುಲ್ ನೋಟಿಫಿಕೇಶನ್ ಬೇಕು ಅಂತ ಹೇಳಿದ್ರೆ ಫುಲ್ ಕಂಪ್ಲೀಟ್ ಆಗಿ ಮತ್ತೆ ಓದಿ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಅಂತ ಏನಿದೆ ಇದನ್ನ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡ್ರೆ ಸೊ ಇಲ್ಲಿ ನೀವು ಡಿಜಿ ಲಾಕರ್ ಮುಖಾಂತರ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಕ್ಯಾಂಡಿಡೇಟ್ ರಿಜಿಸ್ಟರ್ ಡಿಜಿ ಲಾಕರ್ ಅಂತ ಏನಿದೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೀವು ಸೊ ಇದಕ್ಕೆ ಎಸ್ ಕೊಡ್ಬೇಕಾಗಿರುತ್ತೆ. ಎಸ್ ಕೊಟ್ಟಿದ ತಕ್ಷಣ ಡಿಜಿ ಲಾಕರ್ ಓಪನ್ ಆಗುತ್ತೆ. ಇಲ್ಲಿ ಫೋನ್ ನಂಬರ್ ಅಥವಾ ನಿಮ್ಮ ಆಧಾರ್ ನಂಬರ್ ಹಾಕಿ ನೆಕ್ಸ್ಟ್ ಕೊಟ್ಕೊಂಡು ನೀವು ಫಿಲ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಅದ್ರ ಪ್ರಕಾರನೇ ನಿಮಗೆ ಇಲ್ಲಿ ಫಿಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. KEA ಕಲ್ಯಾಣ ಕರ್ನಾಟಕ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೀಗೆ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀವಿ ಸ್ನೇಹಿತರೆ. ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅಥವಾ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ. ಇನ್ನು ನಿಮಗೆ ಲಾಸ್ಟ್ ಡೇಟ್ ಇರುವಂತಹ ಪೋಸ್ಟ್ಗಳು ಇಲ್ಲಿ ಬಿಡ್ತಾ ಇರ್ತೀವಿ. ಸೊ ಇದನ್ನ ನೀವು ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.